ನಮಸ್ಕಾರ ನನ್ನೆಲ್ಲ ರೈತ ಬಾಂಧವರಿಗೆ ಕೃಷಿ ಬದುಕು 244 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಸ್ನೇಹಿತರೆ, ಇವತ್ತು ಒಂದು ಅಡಿಕೆ ಧಾರಣೆಯನ್ನು ನೋಡ್ಕೊಂಬರೋಣ. ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟು ಇವತ್ತು ಒಂದು ಅಡಿಕೆ ಒಂದು ಟೆಂಡರ್ ಆಗಿದೆ, ಅಡಿಕೆ ಬೆಲೆ ಯಾವ ಥರ ನಡೀತಾ ಇದೆ ಅಂತೇಳಿ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೇನೆ. ಮೊದಲಿಗೆ ಏನಪ್ಪ ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಏನು ಅಡಿಕೆ ಒಂದು ವ್ಯಾಪಾರ ವಹಿವಾಟು ಏನು ಒಂದು ಸ್ಟಾಪ್ ಆಗಿತ್ತು, ಅಂದರೆ ಸ್ಲೋ ಆಗಿತ್ತು. ಕಾರಣ ಇಷ್ಟೇ, ಮಹಾರಾಷ್ಟ್ರದಲ್ಲಿ ಒಂದು ಅಡಿಕೆ ಏನೊಂದು ವ್ಯಾಪಾರ ಏನು ಸ್ಟಾಪ್ ಮಾಡಿದರು ಕಳೆದ ದಿವಸಗಳಿಂದ. ಈಗ ಏನಾಗಿದೆ ಅಂದರೆ ಅದು ಸ್ವಲ್ಪ ರಿಲೀಸ್ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಈಗಿನ ಒಂದು ಅಡಿಕೆ ರೇಟ್ ಏನಾಗಿದೆ ಸ್ವಲ್ಪ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ಒಂದು ಅಡಿಕೆ ರೇಟ್ ಯಾವ ಥರ ಇದೆ ನೋಡ್ಕೊಂಬರೋಣ. ಮೊದಲಿಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಆದಷ್ಟು ಒಂದು ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಪ್ರಸ್ತುತ ಒಂದು ಅಡಿಕೆ ರೇಟ್ ಯಾವ ಥರ ಇದೆ ಅಂತೇಳಿ ತೋರಿಸ್ಕೊಡ್ತಾ ಹೋಗ್ತೇನೆ. ಮೊದಲಿಗೆ ಇವತ್ತಿನ ಒಂದು ಅಡಿಕೆ ರೇಟ್ ನೋಡ್ಕೊಂಬರೋಣ. ತರೀಕೆರೆಯಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ತರೀಕೆರೆಯಲ್ಲಿ ಇವತ್ತು ಒಂದು ರಾಶಿ ಅಡಿಕೆ ಬೆಲೆ ಯಾವ ಥರ ಟೆಂಡರ್ ಆಗಿದೆ ಅಂತ ನೋಡೋದಾದ್ರೆ ಸ್ನೇಹಿತರೆ, ತರೀಕೆರೆಯಲ್ಲಿ ರಾಶಿ ಅಡಿಕೆ 52,399 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಆಗಿರ್ತದೆ. ಹಾಗಾಗಿ ಇವತ್ತಿನ ಒಂದು ರಾಶಿ ಅಡಿಕೆಯಲ್ಲಿ. ಹಾಗೆ ಬಿರೂರು ನೋಡೋದಾದರೆ, ಬಿರೂರಲ್ಲಿ ರಾಶಿ ಅಡಿಕೆ 52,119 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಬಿರೂರಲ್ಲಿ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು. ಪ್ರತಿ ಕ್ವಿಂಟಲ್ಗೆ ಮ್ಯಾಕ್ಸಿಮಮ್ ಪ್ರೈಸ್ ಆಗಿದೆ. ಹಾಗೆ ಸಿರ್ಸಿಯಲ್ಲಿ ನೋಡೋದಾದರೆ, ಸಿರ್ಸಿ ರಾಶಿ ಅಡಿಕೆ 51,009 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ಗೆ ಮ್ಯಾಕ್ಸಿಮಮ್ ಪ್ರೈಸ್ ಆಗಿದೆ. ಹಾಗೆ ಯಲ್ಲಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಯಲ್ಲಾಪುರದಲ್ಲಿ ಯಾವಾಗಲೂ ಸ್ವಲ್ಪ ರೇಟ್ ಹೆಚ್ಚನ ಇರ್ತದೆ. ಹಾಗಾಗಿ ರಾಶಿ ಅಡಿಕೆ ಯಲ್ಲಾಪುರದಲ್ಲಿ 52,499 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ಗೆ ಒಂದು ರಾಶಿ ಅಡಿಕೆ ಯಲ್ಲಾಪುರದಲ್ಲಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ಮುಂದಿನ ಮಾರುಕಟ್ಟೆ ನೋಡೋದಾದ್ರೆ ಸ್ನೇಹಿತರೆ, ಮುಂದಿನ ಮಾರುಕಟ್ಟೆಯಲ್ಲಿ ಅಲ್ಲಿ ಕೂಡ ಸ್ವಲ್ಪ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಪುತ್ತೂರು ಮಾರುಕಟ್ಟೆ ನೋಡೋದಾದರೆ, ಪುತ್ತೂರಲ್ಲಿ ಒಂದು ನ್ಯೂ ವೆರೈಟಿ ಅಂದರೆ ಹೊಸ ಅಡಿಕೆ ಏನಿದೆ ಅಲ್ಲ, ಅದು 47,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಕುಮಟಾ ಮಾರುಕಟ್ಟೆ ನೋಡೋದಾದರೆ, ಕುಮಟಾದಲ್ಲಿ ಹಳೆ ಚಾಲಿ ಅಡಿಕೆ 47,398 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಹಳೆ ಚಾಲಿ ಆಗಿದೆ ಅಂತ ಹೇಳ್ಬೋದು. ಹಾಗೆ ಸಾಗರ ಮಾರುಕಟ್ಟೆಯಲ್ಲಿ ಚಾಲಿ ಅಡಿಕೆ 41,009 ರೂಪಾಯಿವರೆಗೆ ಇವತ್ತಿನ ಒಂದು ಟೆಂಡರ್ ಆಗಿದೆ ಅಂತ ಹೇಳ್ಬೋದು. ಹಾಗೆ ಶಿರ್ಸಿಯಲ್ಲಿ ಚಾಲಿ ಅಡಿಕೆ 48,000 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಆಗಿದೆ ಶಿರ್ಸಿಯಲ್ಲಿ ಚಾಲಿ ಅಡಿಕೆ. ಇಲ್ಲಿ ಕೂಡ ಸ್ವಲ್ಪ ಏರಿಕೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದ್ರೆ ಸ್ನೇಹಿತರೆ, ಚನ್ನಗಿರಿಯಲ್ಲಿ ಇವತ್ತು ರಾಶಿ ಅಡಿಕೆ ಮ್ಯಾಕ್ಸಿಮಮ್ ಪ್ರೈಸ್ ಆಗಿದೆ 52,869 ರೂಪಾಯಿ ಪ್ರತಿ ಕ್ವಿಂಟಲ್ಗೆ ಒಂದು ಚನ್ನಗಿರಿ ಮಾರುಕಟ್ಟೆ ನೋಡೋದಾದರೆ. ಹಾಗೆ ಶಿವಮೊಗ್ಗ ಮಾರುಕಟ್ಟೆ ಬೆಟ್ಟೆ ಅಡಿಕೆ 61,639 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ಗೆ ಒಂದು ಬೆಟ್ಟೆ ಅಡಿಕೆ ಆಗಿದೆ ಅಂತ ಹೇಳ್ಬೋದು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ. ಹಾಗೆ ಶಿವಮೊಗ್ಗದ ಒಂದು ಗೊರಬಲು ಅಡಿಕೆ 42,299 ರೂಪಾಯಿ ಒಂದು ಗೊರಬಲು ಅಡಿಕೆ ಆಗಿದೆ ಅಂತ ಹೇಳ್ಬೋದು. ಹಾಗೆ ಶಿವಮೊಗ್ಗದ ಇನ್ನೊಂದು ರಾಶಿ ಅಡಿಕೆ ನೋಡೋದಾದರೆ, ರಾಶಿ ಅಡಿಕೆಯಲ್ಲಿ 53,299 ರೂಪಾಯಿ ಒಂದು ಪ್ರತಿ ಕ್ವಿಂಟಲ್ಗೆ ಒಂದು ಮ್ಯಾಕ್ಸಿಮಮ್ ಪ್ರೈಸ್ ಆಗಿದೆ ಹಾಗೆ ಶಿವಮೊಗ್ಗದಲ್ಲಿ. ಹಾಗೆ ಸಾಗರ ಸಿಪ್ಪೆಗೋಟು ಒಂದು ನೋಡೋದಾದರೆ, ಸಿಪ್ಪೆಗೋಟು ಅಡಿಕೆ 21,699 ರೂಪಾಯಿ ಒಂದು ಸಾಗರದಲ್ಲಿ ಒಂದು ಸಿಪ್ಪೆಗೋಟು ರೇಟ್ ಆಗಿದೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಒಂದು ಅಡಿಕೆ ಮಾರುಕಟ್ಟೆ ಯಾವ ಥರ ಆಗಿದೆ ಅಂತೇಳಿ. ಹಾಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಒಂದು ಅಡಿಕೆ ರೇಟು ಏರುವ ಒಂದು ಮುನ್ಸೂಚನೆ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಕಳೆದ ಬಾರಿಗಿಂತ ಈ ವರ್ಷ ನೋಡೋದಾದ್ರೆ ಸ್ನೇಹಿತರೆ, ಈ ವರ್ಷದಲ್ಲಿ ಒಂದು ಅಡಿಕೆ ಫಸಲು ಏನಂತೇವೆ, ಅಡಿಕೆ ಫಸಲಲ್ಲಿ ಕಡಿಮೆ ಇಳುವರಿ ಇರುವ ಕಾರಣದಿಂದ ಒಂದು ಸ್ವಲ್ಪ ಅಡಿಕೆಯ ಪ್ರಮಾಣ ಕುಸಿದ ಕಂಡಿದ್ದರಿಂದ ಒಂದು ದರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾನೆ ಇರ್ತದೆ. ಯಾಕಂದರೆ ಹೆಚ್ಚಿಗೆ ಆಗುವ ಒಂದು ಮುನ್ಸೂಚನೆ ಅಂತೂ ಇದೆ ಅಂತ ಹೇಳ್ಬೋದು. ಯಾಕಂತಂದರೆ ಈ ಬಾರಿ ಒಂದು ಮುಂಗಾರು ಮಳೆ ಕೈ ಕೊಟ್ಟಿದ್ದರಿಂದ ಸಾಕಷ್ಟು ಒಂದು ರೈತರ ತೋಟಗಳಲ್ಲಿ ಒಂದು ಅಡಿಕೆ ಫಸಲು ಒಂದು ಏನು ಹಿಂಗಾರು ಅಂತ ಕರಿತೀವಿ, ಹಿಂಗಾರು ಸಾಕಷ್ಟು ಒಂದು ಕಡಿಮೆ ಹಿಡಿದಿದೆ. ಅದು ಏನಪ್ಪ ಅಂತಂದರೆ, ಹಿಡಿದಂಥ ಟೈಮಲ್ಲಿ ಒಂದು ಆಲಿಕಲ್ಲು ಮಳೆ ಬಿದ್ದ ತಕ್ಷಣ ಹಿಡಿದಿರುವಂಥ ಏನೋ ಒಂದು ಹಿಂಗಾರು ಏನಿತ್ತಲ್ಲ ಸಂಪೂರ್ಣವಾಗಿ ಒಂದು ನೆಲ ಕಚ್ಚಿದೆ ಅಂತ ಹೇಳ್ಬೋದು. ಹಾಗಾಗಿ ಈಗಿರುವಂಥ ಒಂದು ಇಷ್ಟು ಇರುವಂಥ ಒಂದು ಏನೋ ಒಂದು ಅಡಿಕೆ ಏನಿದೆಯಲ್ಲ, ಅದು ಕೂಡ ಈಗಿನ ಒಂದು ಹೀಟ್ ವೇರಿಯೇಷನ್ನಿಂದ
ಅಂದರೆ ಒಂದು ಹರಳು ಉದುರುವಂಥ ಒಂದು ಸಂಭವ ಇದೆ. ಹಾಗಾಗಿ ಈಗ ಇರುವಂಥ ಒಂದು ಅಡಿಕೆಗೆ ಮತ್ತಷ್ಟು ಒಂದು ಬೆಲೆ ಬರುವ ಒಂದು ನಿರೀಕ್ಷೆ ಇದೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಹಾಗೆ ಯಾರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಎಲ್ರಿಗೂ ವಂದನೆಗಳು.